ಆಪ್ಷನ್ ಭಾಳ ಮೋಸ ಮಾಡ್ಯಾರ ಮೋದಿಯವರು. ಭಾಳಷ್ಟು ಪ್ರಯತ್ನ ಮಿತಿಮೀರಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 65 ಲಕ್ಷ ಓಟ್ ತೆಗೆದಿದ್ದಾರೆ. ಈಗ ಮೊನ್ನೆ ತಾನೇ ಗುರುತಾಗಿದೆಯಲ್ಲ ಏನಾಗಿದೆ ಅಂತೇಳಿ ಹರಿಯಾಣದಲ್ಲಿ 25 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ. ಇದು ಏನು ರೀ ಅರ್ಥ? BJP ನಾನು ಹೇಳ್ತೇನಲ್ಲ, ಕಾಂಗ್ರೆಸ್ಸು ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ. ಈ ದೇಶದ ಸಂವಿಧಾನ, ಈ ದೇಶದ ಜನರು ಜಾಗೃತರಾಗಬೇಕು, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕೊಂಡು ಕೂತ್ಕೊಂಡು ಇಡೀ ದೇಶನ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಅಧಿಕಾರ ಬೇಕು, ಯಾವುದೇ ರೀತಿಯ ಗೆಲ್ಲಬೇಕು ಅನ್ನೋದಕ್ಕೆ ಇದೊಂದು ಮಾಡ್ತಕ್ಕಂಥ ಕುತಂತ್ರ. ಯಾವುದಕ್ಕೂ ಉತ್ತರ ಕೊಡಲಾರಂಗೆ ಆರ್ಕೆ ಉತ್ತರಗಳು ಕೊಡೋದು. TV ಮಾಧ್ಯಮ ಮುಖಾಂತರ ಒಂದು 8 ರಿಂದ 10 ಗಂಟೆವರೆಗೆ ಸ್ಟುಡಿಯೋನಾಗ ಇದನ್ನೇ ಕೇಳ್ಬೇಕು. ಬೇರೆ ಏನೇನು ಹೊಸದೇನೇನಿದೆಯಾ? ಪ್ರಧಾನಮಂತ್ರಿಯವ್ರದ್ದು ಏನೇನು ಹೊಸದಿದೆಯಾ? ಬಿಹಾರ್ನಲ್ಲಿ ಆಗಿರ್ತಕ್ಕಂಥ ಏನಿದೆ? ಈಗ ಆಲ್ರೆಡಿ ಎಲೆಕ್ಷನ್ಕಿಂತ ಮುಂಚೆ ಈಗೂ ಎಲೆಕ್ಷನ್ ನಡೀತಾ ಇದೆ, ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ? ಇದು ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ ಇದಕ್ಕೆ. ಇದ್ರಾಗ BJP ಒಪ್ತಾರಾ? ಅದು ಇದೆ ಅಲ್ರಿ, ಹೇಳಿ ತೋರಿಸಿದೀವಲ್ಲ. ಎರಡು ಬೂತ್ನಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಬಂದು 225 ಬೂತಿಗೆ ಓಟ್ ಹಾಕಿರ್ತಕ್ಕಂಥ ಮಾಹಿತಿನೇ ಕೊಟ್ಟಿದ್ದೀವಲ್ಲ. ಡೆಲ್ಲಿಯಲ್ಲಿ ಮೊನ್ನೆ ಎಲೆಕ್ಷನ್ನಲ್ಲಿ ಓಟ್ ಹಾಕಿದವರು ಇವಾಗ ಬಿಹಾರದಲ್ಲಿ ಬಂದು ಎಲೆಕ್ಷನ್ನಲ್ಲಿ ಓಟ್ ಹಾಕ್ತಾರೆ. ಅದೇ ಕಾಮನ್ ಅಲ್ಲ ಅವ್ರಿಗಿರೋದು. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸು, ವಿಶ್ವಗುರು ಏನಂತಂದ್ರೆ ನಾವು ಕಳ್ಳು ವೋಟಿಂಗಲ್ಲಿ ವಿಶ್ವಗುರು ಆಗಿದ್ವಿ. ವಿಶ್ವಗುರು ಎದುರಾಗಿದ್ದೀವಿ ಅಂದರೆ ಕಳ್ಳು ವೋಟಿಂಗ್ನಲ್ಲೇ. ಇಡೀ ಪ್ರಪಂಚದಲ್ಲಿ ಯಾರು ಇಂಥ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ವೋಟಿಂಗ್ ಮಾಡಿ ಕಳ್ಳು ವೋಟಿಂಗ್ ಮಾಡಿ ಗೆಲ್ತಕ್ಕಂಥದ್ದು ಯಾರೂ ಇಲ್ಲ. ಶ್ರೇಷ್ಠವಾಗಿ ವಿಶ್ವಗುರು ಯಾರನ್ನ ಇದ್ದರೆ ಪ್ರಧಾನಮಂತ್ರಿ ಮೋದಿಯವರು, ಎಲೆಕ್ಷನ್ ಕಮಿಷನರ್ ಅವರು, ಇವರಿಬ್ಬರ ನೇತೃತ್ವದಲ್ಲಿ ನಾವು ಇವತ್ತು ಇಡೀ ಪ್ರಪಂಚಕ್ಕೆ ವಿಶ್ವಗುರು. ಕಳತನದಿಂದ ಮೋಸ ಮಾಡಿ ಜನರನ್ನ ಪ್ರಜಾಪ್ರಭುತ್ವ ಹಕ್ಕನ್ನು ಹೆಂಗೆ ಕಸ್ಕೊಂಡು ಗೆಲ್ಲಬೇಕು, ಚುನಾವಣೆ ಮೋಸ ಮಾಡ್ತೀವಿ. ಈಗ ಮೊನ್ನೆ ನೋಡಿ ಅಂಡಮಾನ್ ನಿಕೋಬಾರ್ನಲ್ಲಿ 75% ಸೀಟ್ಗಳು BJP ಗೆದ್ದಿದೆ. ಕಾರಣ ಏನಂತಂದರೆ ಎಲೆಕ್ಷನ್ ಕಮಿಷನರು ಅಲ್ಲಿ ಯಾವ ರೀತಿ ಎಲೆಕ್ಷನ್ ನಡೀತದೆ ಅಂತ ಮಾಹಿತಿನೇ ಕೊಟ್ಟಿಲ್ಲ ಅವರಿಗೆ. 75% ಇದು ಎಲ್ಲಿ ಮಾಹಿತಿನೇ ಬರೋದಿಲ್ಲ. 75% ನಂಬರ್ ಆಫ್ ಸೀಟ್ಸ್ ಇನ್ ಅಂಡಮಾನ್ ನಿಕೋಬಾರ್ BJP ಗೆದ್ದುಬಿಟ್ಟಿದೆ. ಮೋರ್ಲೆಸ್ ಅನ್ಕಂಟೆಸ್ಟ್ ಆಗಿಬಿಟ್ಟಿದೆ. ಇದು ನಮ್ಮ ವಿಶ್ವಗುರು ಪರಿಣಾಮಗಳು. ಯಾಕೆ ನೀವು ಅಷ್ಟು ಪಾಪ್ಯುಲರ್ ಇದ್ದರೆ ಬಹಿರಂಗ ಗೆಲ್ಲರಲ್ಲ ಚುನಾವಣೆಗಳನ್ನ? ಯಾಕೆ ಗೆಲ್ಲಕ್ಕಾಗ್ತಲ್ಲ ನಿಮಗೆ ಚುನಾವಣೆ? ಈ ರೀತಿ ಮೋಸ ಮಾಡಿ ಗೆಲ್ಲೋದಾಗ ಅರ್ಥ ಏನು? ಇದರಿಂದ ಏನು ಸಾಧನೆ ಏನಿದೆ? ಸಾಧನೆ ಇಷ್ಟೇ, ಅದಾನಿ ಅಂಬಾನಿ ಸಾಕಷ್ಟು ದುಡ್ಡು ಕಳೆದ 10 ವರ್ಷದಿಂದ ಸಾಧನೆ ಏನಂತಂದರೆ BJP ಸಾಧನೆ. ಅದಾನಿ ಅಂಬಾನಿ ಸಾಧನೆ ಬಿಟ್ಟರೆ BJP ಸಾಧನೆ ಏನಿಲ್ಲ, 0.